ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸ್ಯಾಟರ್ಡೇದು ವ್ಲಾಗ್. ಇವತ್ತು ಸ್ಕೂಲಿಗೆಲ್ಲ ರಜೆ ಕೊಟ್ಟಿದ್ರು, ಮಳೆ ಇದ್ದ ಕಾರಣ. ಹಾಗೆ ಡ್ಯಾರನ್ ಮನೆಯಲ್ಲೇ ಇದ್ದಾನೆ. ಯಾವಾಗ ಮಳೆಗೆ ರಜೆ ಕೊಡ್ತಾರಲ್ಲ ಆ ದಿನ ಮಳೆ ಬರುವುದೇ ಇಲ್ಲ. ಇವತ್ತು ಸಹ ಹಾಗೆ ಆಗಿತ್ತು, ಮಳೆ ಏನು ಇರಲಿಲ್ಲ. ಇವತ್ತು ಬ್ರೇಕ್ಫಾಸ್ಟಿಗೆ ಪೂರಿ ಬಾಜಿ, ಹೇಗೂ ಡ್ಯಾರನ್ ಮನೇಲಿ ಇದ್ದಲ್ಲ, ಹಾಗೆ ಪೂರಿ ಬಾಜಿ ಮಾಡುವ ಹೇಳಿ ಆಯಿತು. ನಾನು ಪೂರಿ ಎಲ್ಲ ಮಾಡೋದು ತುಂಬ ಕಮ್ಮಿ, ಹಾಗೆ ನಾನು ಪೂರಿ ಎಕ್ಸ್ಪರ್ಟ್ ಅಲ್ಲ, ಮಾಡ್ತೇನೆ. ಆದರೆ ಓಕೆ, ಹೋಟೆಲ್ ಟೈಪಲ್ಲಿ ಬರೋದಿಲ್ಲ. ನನಗೆ ತುಂಬ ಇಷ್ಟ ಪೂರಿ ಹೇಳಿದರೆ, ಡ್ಯಾರನಿಗೆ ಸಹ ಇಷ್ಟ. ಡ್ಯಾರನ್ ಹೇಗೆ ಬಟಾಟೆ ಬಾಜಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ತಿನ್ನೋದು, ಅವನಿಗೆ ಖಾರ ಕಮ್ಮಿ ಆಯ್ತಂತ. ನನಗೆ ಸ್ವಲ್ಪ ಖಾರ ಎಲ್ಲ ಕಮ್ಮಿ, ನನಗೆ ಖಾರ ತಿಂದರೆ ಆಗೋದು ಸಹ ಇಲ್ಲ. ಅದೇ ಈ ಡ್ಯಾರನ್ನು ನನ್ನ ಆಪೋಸಿಟ್, ಅವನಿಗೆಲ್ಲ ಸ್ಪೈಸಿ ಆಗಬೇಕು. ಹಾಗೆ ಬಾಜಿ ಚಪ್ಪೆ ಆಯ್ತಂತೆ, ಯಾಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ತಿಂತಾ ಇದ್ದಾನೆ. ನಮಗೆಲ್ಲ ಈ ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್, ಜಿಯೋ ಮಾರ್ಟ್ ಇದೆಲ್ಲ ಒಂದು ತುಂಬ ನಮಗೆ ಹೆಲ್ಪ್ ಮಾಡ್ತದೆ. ತುಂಬ ಅಂದರೆ ತುಂಬ ಹೋಗಿ ಬರುವುದು ಇದೆಲ್ಲ ಟೈಮ್ ಸಹ ಸೇವ್ ಆಗ್ತದೆ. ಮತ್ತು ತುಂಬ, ನಾನು ಹೇಳೋದಾದ್ರೆ ತುಂಬ ಅಡ್ವಾಂಟೇಜ್ ಉಂಟು. ರೇಟ್ ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸೋದಿಲ್ಲ, ಕೆಲವೊಮ್ಮೆ ಒಳ್ಳೆ ಆಫರಲ್ಲಿ ಸಿಗ್ತದೆ. ಹಾಗೆ ಎಲ್ಲ ನೋಡಿ ಕೆಲವು ಐಟಮ್ಸ್ ಆರ್ಡ್ರ್ ಮಾಡಿದೆ. ಹೇಗೂ ಡ್ಯಾರನ್ ಸಹ ಮನೇಲಿದ್ದ ಅಲ್ಲ, ಹಾಗೆ ಸ್ವಲ್ಪ ಸ್ನ್ಯಾಕ್ಸ್, ಪನ್ನೀರ್, ಎಗ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ನನಗೆ ಇದು ಡಾರ್ಕ್ ಚಾಕ್ಲೇಟ್ ತುಂಬ ಇಷ್ಟ. ಇದೊಂದು ಬೇಕೆ, ಮಕ್ಕಳಿರುವಾಗ ಉಂಟಲ್ಲ, ಇದು ಇಲ್ಲದ್ರೆ ಆಗೋದಿಲ್ಲ ಬಟ್ಟೆ ಒಗಿಲಿಕ್ಕೆ. ನಾವು ಮೊದಲು ಆಶೀರ್ವಾದ ಅಟ್ಟ ಬಿಟ್ಟು ಬೇರೆ ಯಾವುದು ಅಟ್ಟ ಯೂಸ್ ಮಾಡ್ತಾ ಇರಲಿಲ್ಲ, ಟ್ರೈ ಮಾಡಲಿಕ್ಕೆ ಸಹ ಹೋಗಲಿಲ್ಲ. ಆದರೆ ಕೋವಿಡ್ ಟೈಮಲ್ಲಿ ಆಶೀರ್ವಾದ ಅಟ್ಟ ಸಿಗ್ತಿರಲಿಲ್ಲ. ಆ ಟೈಮಲ್ಲಿ ಒಂದು ಶಾಪ್ನವ್ರು ನಮಗೆ ಇದು ಫಾರ್ಚ್ಯೂನ್ ಅಟ್ಟ ಸಜೆಸ್ಟ್ ಮಾಡಿದರು. ನಿಜ ಹೇಳಬೇಕಂದ್ರೆ ಎಷ್ಟು ಒಳ್ಳೆ ಉಂಟು ಹೇಳಿದ್ರಿ. ರೇಟ್ ಸಹ ಕಮ್ಮಿ ನಿಮಗೆ ಆಶೀರ್ವಾದಕ್ಕಿಂತ, ಒಂದು 10-20 ರುಪೀಸೇನ ಕಮ್ಮಿ. ಮತ್ತು ಬೇಗ ನಿಮಗೆ ಹಿಟ್ಟು ನಾದ್ಬೋದು, ಮತ್ತು ಚಪಾತಿ ಸಹ ಅಷ್ಟು ಸಾಫ್ಟ್ ಆಗ್ತದೆ. ಡಾರ್ಕ್ ಚಾಕ್ಲೇಟ್ ನೋಡಿ ತಡ್ಕೊಳ್ಳಿಕ್ಕಾಗಲಿಲ್ಲ, ಹಾಗೆ ಒಂದು 2 ಪೀಸ್ ತಿಂತಾ ಇದ್ದೆ. ಡ್ಯಾರನಿಗೆ ಸಹ ಕೊಟ್ಟೆ. ನಾನು ಅವನಿಗೆ ಇಷ್ಟ ಆಗೋದಿಲ್ಲ ಹೇಳಿ ಅನಿಸಿದೆ, ಅದು ಅವನಿಗೆ ಸಹ ತುಂಬ ಖುಷಿ ಆಯಿತು. ಫೈನಲಿ ಈಗ ಮಳೆ ಬರ್ತಾ ಉಂಟು, ರಜೆ ಕೊಟ್ಟದಕ್ಕೆ ಸಾರ್ಥಕ ಆಯಿತು ಹೇಳಿ ಎನಿಸಿತ್ತು. ಬೆಳಿಗ್ಗೆ ನೋಡುವಾಗ ನಾನು ಎನಿಸಿದೆ ಸುಮ್ಮನೆ ರಜೆ ಕೊಟ್ಟದ್ದು ಹೇಳಿ, ಈಗ ನೋಡುವಾಗ ಕರೆಕ್ಟ್ ಡಿಸಿಷನ್ ಹೇಳಿ ಆಗ್ತಾ ಉಂಟು. ರಜೆ ಇರಲಿ ಎಂತ ಇರಲಿ, ನಮ್ಮದು ಕೆಲಸ ಮಾತ್ರ ಇದ್ದದೆ ಪರ್ಮನೆಂಟ್. ನೆಲ ಒರೆಸೋದು, ಅಡಿಗೆ ಮಾಡೋದು, ಇದಕ್ಕೆಲ್ಲ ರಜೆ ಇಲ್ಲ. ಇದು ಇದು ಆಕ್ಚುಲಿ ಇಲ್ಲಿ ನೋಡಿ ನಮ್ಮ ಮೈಕಲ್ ಜಾಕ್ಸನ್. ನಾವೆಲ್ಲ ಸಮ್ಮರ್ ವೆಕೇಷನಿಗೆ ಮಸ್ಕತ್ತಿಗೆ ಹೋದಾಗ ನನ್ನ ಹಸ್ಬೆಂಡ್ ಡ್ಯಾರನಿಗೆ ಮೈಕಲ್ ಜಾಕ್ಸನ್ ಮೂವಿ ತೋರಿಸಿದ್ರು. ಅದರ ನಂತರ ಇವನಿಗೊಂದು ಅವನ ಕ್ರೇಜೇ ಶುರುವಾಗಿದೆ. ಯಾವತ್ತೂ ಸಹ ಮೈಕಲ್ ಜಾಕ್ಸನ್ದು ಡ್ಯಾನ್ಸ್ ಇಡೋದು ಮತ್ತು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಡ್ಯಾರನ್ ಕೀಬೋರ್ಡ್ ಮತ್ತು ವಯೋಲಿನ್ ಕ್ಲಾಸಿಗೆ ಹೋಗ್ತಾನೆ, ಹಾಗೆ ಅದರದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಹೇಗೋ ಅವನಿಗೆ ರಜೆ ಇತ್ತಲ್ಲ, ಹಾಗೆ ಸ್ವಲ್ಪ ಅವನಿಗೆ ಸ್ಟಡಿ ಮಾಡಿಸಲಿಕ್ಕೆ ಸಹ ಇತ್ತು. ಹಾಗೆ ನಾನು ಕುಕ್ಕಿಂಗ್ ಮಾಡಲಿಕ್ಕೆ ಬಂದರೆ ನನಗೆ ಆಚೆ ಅವನನ್ನು ನೋಡಲಿಕ್ಕೆ ಆಗೋದಿಲ್ಲ, ಹಾಗೆ ಇವತ್ತೇನು ಮಾಡಲಿಲ್ಲ. ಹಾಗೆ ಫುಡ್ ಆರ್ಡ್ರ್ ಮಾಡಿದ್ದೆ, ಮಚ್ಲಿ ರೆಸ್ಟೋರೆಂಟಿಂದ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ದೆ. ಡ್ಯಾರನ್ ಈ ವರ್ಷ ವಯೋಲಿನ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನನಗೆ ತುಂಬ ಆಸೆ ಇತ್ತು ಅವನು ವಯೋಲಿನ್ ಕಲಿಬೇಕು ಹೇಳಿ. ಫಸ್ಟಿಗೆ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಆದರೆ ಈಗ ಇಂಟ್ರೆಸ್ಟ್ ಬಂದಿದೆ. ಹಾಗೆ ಜಸ್ಟ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 1 ಮಂತ್ ಆದದಷ್ಟೇ. ಕೂಡ ಒಳ್ಳೆ ಬಾರಿಸ್ತಾನೆ. ಹಾಗೆ ಇವತ್ತು ಕ್ಲಾಸ್ ಉಂಟು, ಹಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಬಿರಿಯಾನಿ ಟೇಸ್ಟ್ ಒಳ್ಳೆ ಇತ್ತು, ಆದರೆ ಫುಲ್ ಪ್ಲೇಟಿಗೆ ನನಗೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕಂಡಿತ್ತು. ಡ್ಯಾರನ್ ಈಗ ಪಿಯಾನೋ ಮತ್ತು ವಯೋಲಿನ್ ಕ್ಲಾಸಿಗೆ ಹೊರಟಿದ್ದಾನೆ. ಮತ್ತೆ ಬರ್ತೇನೆ. ಓಕೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ಈಗ ಒಂದು ನನಗೆ ಪಾರ್ಸೆಲ್ ಬಂತು. ಇದರೊಳಗೆ ಎಂತ ಉಂಟು ನೋಡಿ. ತಿರಾಮಿಸು, ಇದು
ರಾಯಲ್ ಡಿಲೈಟ್ ಇಂಡಿಯಾ ಅಂತ. ಇದು ನಮ್ಮ ಚರ್ಚ್ನವ್ರದ್ದು ಒಬ್ಬರದ್ದು ಬ್ರ್ಯಾಂಡ್. ಹಾಗೆ ಅವರು ಟೇಸ್ಟ್ ಮಾಡಿ ಅಂತ ನನಗೆ ಕೊಟ್ಟೋದ್ರು, ಹಾನೆಸ್ಟ್ ರಿವ್ಯೂ ಹೇಳಬೇಕಂತ. ನಾನು ಇದನ್ನು ಡ್ಯಾರನ್ ಬಂದ ಮೇಲೆ ಟ್ರೈ ಮಾಡ್ತೇನೆ. ನನಗೆ ಸ್ವೀಟ್ಸ್ ಎಲ್ಲ ಹೇಳಿದರೆ ತುಂಬ ಇಷ್ಟ. ಹಾಗೆ ಡ್ಯಾರನ್ ಬರುವ ತನಕ ಕಾಯುವಷ್ಟು ಪೇಷನ್ಸ್ ನನಗೆ ಇರಲಿಲ್ಲ. ಕಾಯೋ ತನಕ ನನಗೆ ಆಗಲಿಲ್ಲ. ನನಗೆ ಸ್ವೀಟ್ಸ್, ಪೇಸ್ಟ್ರೀಸ್ ಇಂಥದ್ದು ನನಗೆ ತುಂಬ ಇಷ್ಟ. ಹಾಗೆ ಓಪನ್ ಮಾಡಿಬಿಟ್ಟು ಟೇಸ್ಟ್ ಟ್ರೈ ಮಾಡಿದೆ. ಇಟ್ಸ್ ಟೂ ಗುಡ್. ಡ್ಯಾಡನಿಗೆ ಆಲ್ರೆಡಿ ಹೇಳಿದ್ದೇನೆ ತಿರಮಿಸು ಬರ್ತದೆ ನೀನು ಸಂಜೆ ಬರುವಾಗ ಅಂತ. ಅವನಿಗೆ ನೆನಪಿರ್ತದೆ, ನನಗೀಗ ತೆಗೆದಿಡಬೇಕು. ಇಷ್ಟು ತಿಂದೆ. ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅವ್ರದ್ದು, ರಾಯಲ್ ಡಿಲೈಟ್ಸ್ ಇಂಡಿಯಾ ಅಂತ. ಚೆಕ್ ಮಾಡಿ, ಟ್ರೈ ಮಾಡಿ. ಇಟ್ಸ್ ರಿಯಲಿ ಗುಡ್. ಇದು ಎಲ್ಲಿ ಸಿಗ್ತದೆ ಹೇಳಿದ್ರೆ, ಮಣಿಪಾಲಲ್ಲಿ ಸಿಂಡಿಕೇಟ್ ಸರ್ಕಲ್ ಉಂಟಲ್ಲ, ಅಲ್ಲಿ ಈಚೆ ಮ್ಯಾಕ್ಸ್ ಉಂಟಲ್ಲ, ಮ್ಯಾಕ್ಸ್ ಇದು ಅಪೋಸಿಟ್ ನೆಕ್ಸ್ಟ್ ಟು ಶಲ್ಲಾಸ್ ಹೋಟೆಲ್. ಸೊ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನೀಗ ಡ್ಯಾರನನ್ನು ಕರ್ಕೊಂಡು ಬರಲಿಕ್ಕೆ ಹೊರಟೆ. ನಾನು ಹೇಳಿದ್ದಲ್ಲ ಆಗ, ಅವನು ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದಾನೆ. ಅವನು ವಯೋಲಿನ್ ಮತ್ತು ಕೀಬೋರ್ಡ್ ಕಲಿತಾ ಇದ್ದಾನೆ. ಸೊ ಕ್ಲಾಸಿಗೆ ಹೋಗಿದ್ದಾನೆ. ಈಗ ಅವನನ್ನು ಕರ್ಕೊಂಡು ಬರಲಿಕ್ಕೆ ಹೋಗಬೇಕು. 6 o'clock ಕ್ಲಾಸ್ ಬಿಡ್ತದೆ. ಮಳೆ ಬರ್ತಾ ಉಂಟು. ಮಳೆಗೆ ಹೊರಗೆ ಹೋಗೋದು ಹೇಳಿದರೆ ಉಂಟಲ್ಲ ಒಂಥರ ಉದಾಸೀನ. ಮಳೆ ಬರುವಾಗ ಮನೆ ಒಳಗಿದ್ರೆ ಖುಷಿ ಆಗ್ತದೆ, ಹೊರಗೆ ಹೋಗೋದು ಹೇಳಿದರೆ ಒಂಥರ ಇದು. ಪಾಪ ಕೆಲವರು ಹೊರಗೆ ಕೆಲಸ ಮಾಡುವವರೆಲ್ಲ ಹೇಗಿರ್ತಾರ ಏನೋ. ನನಗೆ ಮಾತ್ರ ತುಂಬ ಒಂಥರ ಕಿರಿಕಿರಿ ಆಗೋದು ಹೊರಗೆ ಹೋಗೋದು ಹೇಳಿದರೆ. ಆದರೆ ಎಂತ ಮಾಡೋದು, ನೋ ಆಪ್ಷನ್, ಹೋಗಲೇಬೇಕು, ಅವನನ್ನು ಕರ್ಕೊಂಡು ಬರಲೇಬೇಕು. ಲೈಫಲ್ಲಿ ಎಲ್ಲರಿಗೆ ಸಹ ಒಂದು ರಿಗ್ರೆಟ್ ಹೇಳಿರ್ತದೆ. ಹಾಗೆ ನನಗೆ ಸಹ ಒಂದು ರಿಗ್ರೆಟ್ ಉಂಟು. ಅದೇನೆಂದರೆ, ನನಗೆ ಡ್ರೈವಿಂಗ್ ಬರೋದಿಲ್ಲ ಹೇಳಿ. ಸತ್ಯ, ಕೆಲವೊಮ್ಮೆ ತುಂಬ ಕಷ್ಟ ಆಗ್ತದೆ. ಒಬ್ಬರಿಗೆ ನಾವು ಡಿಪೆಂಡ್ ಆಗಿರೋದು ಆ್ಯಕ್ಚುಲಿ ಒಳ್ಳೆಯದಲ್ಲ. ನೋಡುವ, ಡ್ರೈವಿಂಗ್ ಕಲಿಬೇಕು, 4 wheeler ಅದು ಕಲಿಬೇಕು ಹೇಳಿ ತುಂಬ ಆಸೆ ಉಂಟು. ನೋಡುವ ಮುಂದೆ ಹೇಗಾಗ್ತದೆ ಹೇಳಿ. ಡ್ಯಾಡಂದು ಕ್ಲಾಸೆಲ್ಲ ಆಯಿತು. ಹಾಗೆ ಇಲ್ಲಿ ಮಿಷನ್ ಹಾಸ್ಪಿಟಲ್ ಕ್ಯಾಂಟೀನಿಗೆ ಬಂದಿದ್ದೇವೆ. ಇಲ್ಲಿದು ಫ್ರೈಡ್ ರೈಸ್ ಡ್ಯಾಡನಿಗೆ ತುಂಬ ಇಷ್ಟ. ನಾವು ಅದಕ್ಕೆ ಬಂದದ್ದು. ಆದರೆ ಅದು ಫ್ರೈಡ್ ರೈಸ್ ಮಾಡುವವರು ಬರೋದು 6 o'clock ನಂತರ ಅಂತೆ. ನಾವು ಬಂದದ್ದು ಟೈಮ್ 5:45 ಆಗಿತ್ತು. ಹಾಗೆ 15 minutes ಇತ್ತು. ಹಾಗೆ ಅಷ್ಟು ತನಕ ಎಂತ ಮಾಡೋದು. ಹಾಗೆ ಅಲ್ಲಿ ಬಿಸಿ ಬಿಸಿ ಬೋಂಡ, ಕಟ್ಲೆಟ್ ಎಲ್ಲ ಮಾಡಿ ಇಟ್ಟಿದ್ರು. ಅದನ್ನು ನೋಡುವಾಗ ಆಸೆ ಆಯಿತು ನಮಗೆ. ನೈಸ್, ವೆರಿ ನೈಸ್. ಸಾಸಲ್ಲಿ ತಿನ್ಬೇಕು. How's it with chutney? ನೈಸ್. ಬಟಾಟೆ ಬೋಂಡ. How's the potato? ಬಟಾಟೆ ಸಾಸಲ್ಲಿ ಒಳ್ಳೆ ಆಗ್ತದೆ. ಡ್ಯಾಡಂದು ಸೆಕೆಂಡ್ ಪ್ಲೇಟ್ ಪ್ಲೇಟೇ ತಿಂದಾಗಲಿಲ್ಲ. ಎಷ್ಟನೇ ಪ್ಲೇಟು? ಡ್ಯಾಡನಿಗೆ ಆ್ಯಕ್ಚುಲಿ ಕಟ್ಲೆಟ್ ಅಷ್ಟು ಇಷ್ಟ ಅಲ್ಲ. ಆದರೆ ಇವತ್ತೇನೋ ಇಲ್ಲಿದ್ದು ಕಟ್ಲೆಟ್ ತುಂಬ ಇಷ್ಟ ಆಯಿತು ಅವನಿಗೆ. 3 ಪ್ಲೇಟ್ ತೊಗೊಂಡ, ತುಂಬ ಎಂಜಾಯ್ ಮಾಡಿ ತಿಂದ. ಇದೇ ಡಾಕ್ಟರ್ಸ್ ಕಿಚನ್. ಇದು ಮಿಷನ್ ಹಾಸ್ಪಿಟಲ್ದು ಸೈಡಲ್ಲೇ ಉಂಟು. ಫುಡ್ ಎಲ್ಲ ನಿಜ ಹೇಳ್ತೇನೆ ತುಂಬ ಒಳ್ಳೆ ಉಂಟು, ಹೈಜೀನ್ ಆಗಿ ಉಂಟು, ಕ್ಲೀನ್ ಸಹ ಉಂಟು. ಟ್ರೈ ಮಾಡಿ. ಈಗ ತಿರಮಿಸು ಡ್ಯಾರನ್ ಟ್ರೈ ಮಾಡ್ತಾನೆ. ನೋಡುವ ಅವನು ಎಂತ ಹೇಳ್ತಾನೆ ಅಂತ, ಅವನ ರಿವ್ಯೂ ನೋಡುವ. ಹೇಗುಂಟು ಹೇಳಬೇಕು. Very nice. ವೆರಿ ನೈಸ್, ಸೂಪರ್. Super. ಯು ಲೈಕ್ ಇಟ್? ನಾನಾಗ ತಿಂದದೇ ಬಂತು. ಇನ್ನು ನನಗೆ ಇದು ಸಿಗೋ ಹಾಗೆ ಕಾಣೋದಿಲ್ಲ, ಖಾಲಿ ಆಗ್ತಾ ಉಂಟು ತಿರಮಿಸು. ನಂಗೊಂಚೂರು ಇಡ. ನಾನು ಕಾಲ್ವಾಸಿ ಮಾತ್ರ ತಿಂದ. ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ನನ್ಗೆ ನೋಡಿ ಅವ ನಂಗೆ ಎಷ್ಟು ಇಟ್ಟಿದ್ದಾನೆ ಹೇಳಿ. ನಾವು ವಿಡಿಯೋ ಮಾಡ್ತಿದ್ದೆ, ಅವನ್ನೆಲ್ಲ ತಿಂದದೆ. ಅವನಿಗೆ ಅಷ್ಟು ಖುಷಿ ಆಯಿತು. ಸೊ ಹಾಗಿರುವಾಗ ಇದು ತಿರಮಿಸು ಒಳ್ಳೆ ಉಂಟೇಳಿ ಲೆಕ್ಕ. ಡ್ಯಾರನ್ ತಿನ್ನಬೇಕಾದ್ರೆ ಉಂಟಲ್ಲ ಅದು. ಸೊ ಟ್ರೈ ಮಾಡಿ ರಾಯಲ್ ಡಿಲೈಟ್ಸ್. ಅಲ್ಲಿ ಮಿಷನ್ ಹಾಸ್ಪಿಟಲ್ ಕ್ಯಾಂಟೀನಿಂದ ಫ್ರೈಡ್ ರೈಸ್ ತಂದದ್ದು. ಡ್ಯಾರನ್ಗೆ ಫ್ರೈಡ್ ರೈಸ್ ಬೇಕು ಹೇಳಿದ. ಅಲ್ಲಿದ್ದು ಫ್ರೈಡ್ ರೈಸ್ ಅವನದು ಫೇವ್ರೇಟ್.
ಡ್ಯಾಡಂದು ಫೇವ್ರೇಟ್ ಇದು ಫ್ರೈಡ್ ರೈಸ್. ಟ್ರೈ ಮಾಡಿ ನೀವು. ಸೊ ಫ್ರೆಂಡ್ಸ್, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನಗೆ ಈ ವೀಕ್ ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ, ಎಂಥ ಕಂಟೆಂಟ್ಸ್ ಇರಲಿಲ್ಲ, ಎಂಥ ಶೂಟ್ ಮಾಡೋ. ನಾನು ಹೆಚ್ಚಾಗಿ ಮನೆಯಲ್ಲೇ ಇರೋದ್ರಿಂದ ಎಂಥ ಕಂಟೆಂಟ್ ನನಗೆ ಸಿಕ್ಕುವುದಿಲ್ಲ. ಇವತ್ತು ವೀಕೆಂಡ್ ಆದ್ದರಿಂದ ಸ್ವಲ್ಪ ಮತ್ತು ರಜೆ ಸಹಿತ ಹಾಗೆ ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕಾಯಿತು. ಇಲ್ಲಾಂದರೆ ನಾನು ಎಂಥ ತೋರಿಸೋದು, ಮನೆಯಲ್ಲಿ ಇದ್ದದೆ ಗುಡಿಸೋದು, ಒರೆಸೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಇದನ್ನೇ ನಾನು ತೋರಿಸಬೇಕು. ಅದು ಬಿಟ್ಟು ಬೇರೆ ಎಂಥ ನಂದು ಕಂಟೆಂಟ್ ಇಲ್ಲ, ಹಾಗೆ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.